ನಮಸ್ಕಾರ ವೀಕ್ಷಕರೇ, PNCIB ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜೂನ್ 16 ಒಳ ಮೀಸಲಾತಿ ಜಾರಿಯಲ್ಲಿ ಪ್ರವರ್ಗ ಸಿಗೆ ಸೇರಿದ ಬಂಜಾರ, ಲಂಬಾಣಿ, ಭೋವಿ, ಕೋರಮ ಹಾಗೂ ಕೋರಚ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿದ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಹಾಗೂ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಪದಾಧಿಕಾರಿಗಳು ರೋಸ್ಟರ್ ಪಾಯಿಂಟ್ಗಳನ್ನು ಮರುಪರಿಶೀಲಿಸಿ ಪರಿಷ್ಕರಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. 19/8/2025 ಬಳಿಕ ಹೊರಡಿಸಿದ ನೇಮಕಾತಿ ಅಧಿಸೂಚನೆಗಳನ್ನು ಮರುಪರಿಶೀಲಿಸಿ ಅಗತ್ಯವಿದ್ದರೆ ಹಿಂಪಡೆಯಬೇಕು. ಪ್ರವರ್ಗ ಸಿಯೊಳಗಿನ ಆದ್ಯತಾ ಆಧಾರಿತ ಒಳ ಹಂಚಿಕೆಯನ್ನು ರದ್ದುಪಡಿಸಿ ಎಲ್ಲಾ ಸಮುದಾಯಗಳಿಗೆ ಸಮಾನ ಅವಕಾಶ ಕಲ್ಪಿಸುವಂತೆ ಸಂಘದ ಮುಖಂಡರು ಆಗ್ರಹಿಸಿದರು. ಈ ವೇಳೆ ಸಂಘದ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ನಾವು ಸುಭಾಷ್ ವೃತ್ತದಲ್ಲಿ ಸುಭಾಷ್ ವೃತ್ತದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗೆ ತಲುಪಬೇಕೆಂಬ ಪತ್ರವನ್ನು ನಾವು ಹೋರಾಟದ ಮುಖಾಂತರ ನಾವು ಹಮ್ಮಿಕೊಂಡಿದ್ದೀವಿ. ಆದರೆ ನಮ್ಮ ಸಮಾಜಕ್ಕೆ ಇಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದೀವಿ. ಇಲ್ಲಿ ಯಾರು ಕೂಡ ಸಾಹೇಬರು ಇಲ್ಲ, ಇಲ್ಲಿ DK ಸಾಹೇಬರು ಕೂಡ ಇಲ್ಲ, ಯಾರು ಸಾಹೇಬರಿಲ್ಲ. ನಾವು ಮಾಡಿದವರು ನಮ್ಮ ತೆರಿಗೆ ಹಣದಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ರಾಜಕಾರಣಿಗಳಿಗೆ ನಾವೆಲ್ಲರೂ ಪ್ರತಿ ತಿಂಗಳು ನಾವು ನಮ್ಮ ತೆರಿಗೆ ಹಣದಿಂದ ನಾವು ಸಂಬಳ ಕೊಡ್ತಾ ಇದ್ದೀವಿ. ಸಂಬಳ ಅಂದ್ರೆ ಕೂಲಿ ಇದು. ಆದ್ರೆ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್, JDS, BJP ಪಕ್ಷಗಳು ನಾವಂತೂ ನಾವು ಹೇಳಬಾರ್ದು. ಇಲ್ಲಿ ಈ ಕ್ಷೇತ್ರದ ಜನಪ್ರತಿನಿಧಿ 4 ಕ್ಷೇತ್ರದ ಜನಪ್ರತಿನಿಧಿ ಹಾಲಿ ಮತ್ತು ಮಾಜಿ ಶಾಸಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಆದ್ರೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಯಾಕೆ? ನಮ್ಮ ಸಮಾಜವನ್ನು ತುಳಿಬೇಕೆಂಬ ಸ್ವಾರ್ಥದ ರಾಜಕಾರಣದಿಂದ ಅವರು ನಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇಲ್ಲ. ಆದ ಕಾರಣ ಬಂಧುಗಳೇ, ವೈಜ್ಞಾನಿಕವಾಗಿ ನಮ್ಮ ಸಮುದಾಯಕ್ಕೆ 16 KEಯಲ್ಲಿ 16 ಹುದ್ದೆಗಳನ್ನು ನೀಡಬೇಕಾಗಿತ್ತು. ಆದರೆ ನಮಗೆ ನೀಡಿರುವುದು ಬರೀ 10 ಹುದ್ದೆಗಳನ್ನು. ಆದರೆ ಅಲೆಮಾರಿ ಜನಾಂಗಕ್ಕೆ ಹುದ್ದೆಗಳನ್ನು ನೀಡಬೇಕಾಗಿತ್ತು 5 ಮಾತ್ರ. ಆದರೆ ಅವರಿಗೆ ನೀಡಿರುವುದು 11. ಆದ ಕಾರಣ ಈ ಎಲ್ಲ ಮೋಸ ವಂಚನೆಯನ್ನು ಆಗ್ತಾ ಇದೆಯಲ್ಲ ನಮ್ಮ ಸಮಾಜಕ್ಕೆ, ನಾವೆಲ್ಲರೂ ಈ ಸಮಾಜದಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಯಾವುದೇ ರೀತಿ ಪಕ್ಷ ಭೇದ ಮಾಡಲಾರ್ದಂಗೆ ಯಾವುದೇ ಸರ್ಕಾರ ಇರಲಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ರೆ ಇದು ನಮ್ಮ ಸರ್ಕಾರ, BJP ಸರ್ಕಾರ ಇದ್ರೆ ನಮ್ಮ ಸರ್ಕಾರ, JDS ಸರ್ಕಾರ ಇದ್ರೆ ನಮ್ಮ ಸರ್ಕಾರ. ನಾವು ಅವರ ಪ್ರತಿನಿಧಿಯಾಗಿ ನಾವು ಆಯ್ಕೆ ಮಾಡಿದ್ದೀವಿ. ಅದನ್ನು ನಾವು ಅರ್ಥಕೊಳ್ಬೇಕು. ಇಲ್ಲಿ ಯಾರು ಕೂಡ ನಾವು ಯಾವುದೇ ಪಕ್ಷಕ್ಕೆ ನಾವು ಸೀಮಿತವಾಗಿ ನಾವು ಇಲ್ಲಿ ಬಂದಿಲ್ಲ. ಆದ ಕಾರಣ ಈ ಒಳ ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯವನ್ನು ಯಾಕೆ ಮಾಡಿದ್ರು? ಇದನ್ನು ಯಾರು ಅನುಮತಿ ಕೊಟ್ಟಿದ್ರು ನಿಮಗೆ? ಬಂಜಾರ ಸಮಾಜದವರನ್ನು ಕರೆದು ಮುಖ್ಯಮಂತ್ರಿಗೆ ನೀವು ಕರೆದಿರಾ? ಕೊರಚ ಸಮಾಜದವರಿಗೆ ನೀವು ಕರೆದು ಮಾಡಿದ್ದೀರಾ? ಇದನ್ನು ಮಾಡಿರುವುದು ಅನ್ಯಾಯ, ಅವೈಜ್ಞಾನಿಕವಾಗಿ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ನೀವು ನಾಳೆ ದಿನಮಾನಗಳಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ನೀವು MLA ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೇಳಿ ನೀವೇನು ಪಣ ತೊಟ್ಟಿದ್ದೀರಲ್ಲ, ಈ ಪಣ ನೀವು ಉಳಿಸ್ಕೊಳ್ಳಬೇಕಾದ್ರೆ ಈ ಸಮಸ್ಯೆಯನ್ನು ನೀವು ಬಗೆಹರಿಸಿದಾಗ ಮಾತ್ರ ನಿಮ್ಮ ಕ್ಷೇತ್ರದಲ್ಲಿ ನೀವು ಹೆಸರು ಉಳಿಸ್ಕೊಳ್ಳೋಕೆ ಮಾತ್ರ ಇರುತ್ತೆ. ನೀವು ಹಾಕಿರುವಂತಹ ಈ ಒಳ ಮೀಸಲಾತಿಯ ಅವೈಜ್ಞಾನಿಕ ಬಗ್ಗೆ ನಮ್ಮ ಸಮಾಜ ಎಲ್ಲ ಸಮಾಜದ ಕರೆದು ಕೇಸಿ ಮಾತಾಡಬೇಕಾಗಿತ್ತು. ಇಂಥ ನಾಲಾಯಕ, ಇಂಥ ಬದ್ಮಾಸ್ ಸರ್ಕಾರಗಳಿಗೆ ನಾವು ಬಿಸಿ ಮುಟ್ಟಿಸಲೇಬೇಕು. ಬದ್ಮಾಸ್ ನಾಲಾಯಕ ಸರ್ಕಾರಕ್ಕೆ ಬಿಸಿ ಮುಟ್ಟಿದಾಗ ಮಾತ್ರ ನಾವು ಎಲ್ಲ ಸಮಾಜದವರು 4 ಸಮಾಜದವರು ಒಂದು ಕಾನೂನು ಚೌಕಟ್ಟಿನಲ್ಲಿ ಹುದ್ದೆಗಳನ್ನು ಪಡ್ಕೋಬೇಕು ನಾವು ಹರಿತಾ ಇರ್ತೀವಿ. ಆದ ಕಾರಣ ತಾವೆಲ್ಲರೂ ಈ ವೇದಿಕೆಯಲ್ಲಿ ನನಗೆ 2 ಮಾತುಗಳನ್ನು ಆಡಲಿಕ್ಕೆ ಬಯಸಿದಂತ ಎಲ್ಲ ಸಮಾಜದ ಮುಖಂಡರಿಗೆ ಧನ್ಯವಾದಗಳನ್ನು ಹೇಳ್ತೇನೆ.